ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಮೃತೋರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂಕೃತೋಶ್ಚಯತಾಂ ಭರ್ತಾವರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿವಿಭಶ್ಚಾನೇ ಕಥಾ ಯಶ್ರುತೌ ವಾಚಂ ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯದೀಪೋ ರವಿ. ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 12ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರ. ಈ ದಿವಸದ ಪಂಚಾಂಗ ಹೇಗಿದೆ, ಖಗೋಳದಲ್ಲಿಯ ಗ್ರಹಸ್ಥಿತಿ ಹೇಗಿದೆ, ಇಂದಿನ ದಿವಸದ ಭವಿಷ್ಯ ಏನಿದೆ ಹೇಳುವಂತಹದ್ದನ್ನು ಮುಂದೆ ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿಯಾಗಿರತಕ್ಕಂಥದ್ದು ವಾರ ಭಾನುವಾರ. ಈ ದಿವಸದ ಯೋಗ ಸಾಧ್ಯನಾಮ ಯೋಗ ಇದೆ, ವಣಿಜಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿವಸ ಖಗೋಳದಲ್ಲಿ ಆ ಗ್ರಹಗಳ ಸ್ಥಿತಿ ಹೇಗಿದೆ ನೋಡೋಣ. ಮೇಷರಾಶಿಯಲ್ಲಿ ಶುಕ್ರ ಇದ್ದಾನೆ, ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ರಾಶಿ ಶೂನ್ಯ ರಾಶಿಯಾಗಿದೆ. ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಮಾಂದ್ಯೋದಯವಾಗಿರತಕ್ಕಂತಹದ್ದು. ತುಲಾ ಶೂನ್ಯ, ವೃಶ್ಚಿಕದಲ್ಲಿ ಯಾವುದೇ ಗ್ರಹ ಇಲ್ಲ. ಧನುಷ್ ಶೂನ್ಯವಾಗಿದೆ. ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ. ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ರವಿ ಬುಧರ ಯುತಿ, ಕುಜ ಮತ್ತು ಶನಿಯರ ಯುತಿ. ಹೀಗೆ 4 ಗ್ರಹಗಳು ಇರತಕ್ಕಂತಹದ್ದು ಮೀನ ರಾಶಿಯಲ್ಲಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂತಹದ್ದನ್ನು ಚಿಂತಿಸೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಶುಕ್ರನು ನಿಮ್ಮ ರಾಶಿಯಲ್ಲಿ ಸಪ್ತಮಾಧಿಪತಿ, ಧನಾಧಿಪತಿ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ನೆಮ್ಮದಿ, ವ್ಯವಹಾರಗಳು ಚೆನ್ನಾಗಿ ನಡೀತದೆ. ವಸ್ತ್ರ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣ, ಮಾನಸಿಕವಂತಹ ಗೊಂದಲಗಳು ದೂರವಾಗುವಂತಹ ಲಕ್ಷಣ ಇದೆ. ಜೊತೆಯಲ್ಲಿ ಭೂ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅಥವಾ ಹೈನುಗಾರಿಕೆಯನ್ನು ಮಾಡತಕ್ಕಂಥವರಿಗೆಲ್ಲ ಸಾಕಷ್ಟು ಅಭಿವೃದ್ಧಿ. ಇನ್ನು ಹೋಟೆಲ್ ಉದ್ಯಮ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಆಗಾಗ ಸ್ವಲ್ಪ ಕಷ್ಟ ಬಂದರೂ ಸಹಿತವಾಗಿ ಊರ್ಜಿತವಾಗುವಂತಹ ಲಕ್ಷಣಗಳು ಕಂಡು ಬರ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಗೋಸೇವೆ. ಸಾಧ್ಯವಾದರೆ ಗೋಶಾಲೆಗೆ ಹೋಗಿ ಗೋವುಗಳಿಗೆ ಗ್ರಾಸವನ್ನು ನೀಡಿ, ಜೊತೆಯಲ್ಲಿ ಸವತ್ಸ ಕರು ಸಹಿತವಂತಹ ಗೋದಾನವನ್ನು ಮಾಡಿಕೊಳ್ಳಿ. ಆಗ ನಿಮಗೆ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು, ಹಣಕಾಸು ಚೆನ್ನಾಗಿ ಆಗ್ತದೆ, ಅಭಿವೃದ್ಧಿಯನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೇಷರಾಶಿಯವರು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3 ಮತ್ತು 9. ಕೇಸರಿ ಬಣ್ಣ, ಕಾವಿ ಬಣ್ಣ, ಕೆಂಪು ಬಣ್ಣ ಇತ್ಯಾದಿಗಳೆಲ್ಲವೂ ನಿಮಗೆ ಅನುಕೂಲವನ್ನು ತರುತ್ತದೆ. ಸಾಧ್ಯವಾದಷ್ಟು ಮಾಡಿಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ವೃಷಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಗುರು ಇದ್ದಾನೆ. ಧನ ಸಮೃದ್ಧಿ, ಮಂಗಲ ಕಾರ್ಯ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. ಯಾವುದಾದ್ರೂ ಹರಕೆಯನ್ನು ತೀರಿಸಿಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂತಹದ್ದು. ಕೌಟುಂಬಿಕವಾದಂತಹ ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂತಹದ್ದು. ಗುರುವಿನ ಬಲ ಚೆನ್ನಾಗಿದೆ. ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣ ಅಥವಾ ಹೊಸ ವ್ಯವಹಾರವನ್ನು ಕಂಡುಕೊಳ್ಳುವಂತಹ ಒಂದು ವಿಧಾನ ಈ ಸಂದರ್ಭದಲ್ಲಿ ಇರತಕ್ಕಂತಹದ್ದು ಮಿಥುನ ರಾಶಿಯವರು ಸಾಧಾರಣವಾಗಿ ಪಾರ್ಟ್ನರ್ ಇತ್ಯಾದಿ ವ್ಯವಹಾರಗಳನ್ನ ಜೊತೆಯಲ್ಲಿ ವ್ಯವಹಾರ ಇತ್ಯಾದಿಗಳನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟವಾದೀತು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಐಕ್ಯವತ್ಯ ಜಪ, ಐಕ್ಯವತ್ಯ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ನೀವು 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಯನ್ನು ನೀವು ಉಡುಗೆಯಾಗಿ ಬಳಸಿಕೊಂಡಾಗ ಅನುಕೂಲ ಉಂಟಾಗ್ತದೆ. ವಿಷ್ಣು ದೇವರ ಆರಾಧನೆಯಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರು ಹೈನುಗಾರಿಕೆಯಿಂದ ಅತ್ಯಂತ ಕ್ಷೇಮ ಇದೆ. ವೃಷಭರಾಶಿಯವರಿಗೆ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು 6ರ ಸಂಖ್ಯೆಯ ಬಳಕೆ. ಬಿಳಿ ಬಣ್ಣದ ವಸ್ತ್ರಗಳು. ನಿಮ್ಮ ಸಂಖ್ಯೆ 6 ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನಲ್ಲಿರತಕ್ಕಂತಹ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಮೀನ ರಾಶಿಯಲ್ಲಿ ಕರ್ಮ ರಾಶಿಯಲ್ಲಿದ್ದಾನೆ. ಕೆಲವರಿಗೆ ಉದ್ಯೋಗ ನಾಶ, ಕೆಲವರಿಗೆ ಉದ್ಯೋಗ ಬದಲಾವಣೆ, ಕೆಲವರಿಗೆ ಉದ್ಯೋಗಕ್ಕಾಗಿ ಪರದಾಟ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೌಟುಂಬಿಕವಾಗಿ ನೆಮ್ಮದಿ ಇರುವುದಿಲ್ಲ. ಮನಸ್ತಾಪಗಳು, ಎಲ್ಲರ ಒಟ್ಟಿಗೂ ಮನಸ್ತಾಪಗಳು, ಬಂಧು ಬಾಂಧವರೆಲ್ಲ ದೂರವಾಗ್ತಾರೆ. ಹೆಂಡತಿ ಮಕ್ಕಳು ಸಹಿತವಾಗಿ ದೂರವಾಗುವಂತಹ ಲಕ್ಷಣ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ರಾಮತಾರಕ ಜಪ ಅಥವಾ ರಾಮತಾರಕ ಮಂತ್ರ ಹೋಮವನ್ನು ಮಾಡಿಕೊಳ್ಳುವುದರಿಂದ ಅನುಕೂಲವಾದೀತು.
ಸುಬ್ರಹ್ಮಣ್ಯೇಶ್ವರನ ಕೃಪಾಕಟಾಕ್ಷೆಯಿಂದ ಕಾರ್ಯಸಿದ್ಧಿ ಆಗ್ತದೆ. 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕು ನಿಮಗೆ ಶ್ರೇಯಸ್ಕರ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಪರ್ವ ನೋಡುವಾಗ ಸಪ್ತಮದಲ್ಲಿ ಚಂದ್ರ ಎತ್ತು ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗವಾಗಿರತಕ್ಕಂತಹದ್ದು. ಸ್ತ್ರೀಯರಿಗೆ ಅನುಕೂಲ ಅಥವಾ ಸ್ತ್ರೀ ಉದ್ಯೋಗಿಗಳಿಗೆ ಅನುಕೂಲವಾಗುವಂತಹ ಸಾಧ್ಯತೆ. ವ್ಯವಹಾರಗಳು ಕೈಬಿಟ್ಟು ಹೋಗುವಂತಹ ಲಕ್ಷಣ. ಸ್ತ್ರೀಯರೇ ಮನೆಯನ್ನು ನಡೆಸಬೇಕಂತಹ ಸಂದರ್ಭ ಬರ್ತದೆ. ಹೆಂಡತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಮನೆಯನ್ನು ನಡೆಸುವಂತಹ ಸಂದರ್ಭ ಬರ್ತದೆ. ಕೌಟುಂಬಿಕವಾದ ಅಭಿವೃದ್ಧಿಗೆ ಹೆಣ್ಣು ಮಕ್ಕಳ ಪಾಲುದಾರಿಕೆ. ಮನಸ್ಸಿಗೆ ಘಾಸಿ ಇದೆ, ಆದರೂ ಸಹಿತವಾಗಿ ವ್ಯವಹಾರದಲ್ಲಿ ಸಾಕಷ್ಟು ನಿಷ್ಣಾತರಂತಹ ನೀವು ವ್ಯವಹಾರವನ್ನು ಮುಂದುವರಿಸಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಚಂದ್ರನ ಬಲ ಇದ್ದದರಿಂದ. ಗುರುವಿನ ಬಲ ಇಲ್ಲದ ಕಾರಣ ಬಹಳಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಅದರಿಂದ ಏನಾದರೂ ತೊಂದರೆಯಾದೀತು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನೋ ದುರ್ಗಾ ದೇವತಾ ಉಪಾಸನೆಯನ್ನು ಮಾಡ್ಕೊಳ್ಳಿ. ಇವತ್ತಿನ ದಿವಸ ದುರ್ಗಾ ಕೃಪಾಕಟಾಕ್ಷವನ್ನು ಪಡ್ಕೊಳ್ಳಿ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಪರವನ್ನು ನೋಡುವಾಗ ಅಷ್ಟಮದಲ್ಲಿ ರವಿ ನೋಡಿ, ಶನಿಯ ಒಟ್ಟಿಗಿದ್ದಾನೆ. ರವಿ ಶನಿಯವರು ಅಷ್ಟಮದಲ್ಲಿದ್ದಾರೆ, 2 ಪಾಪಗ್ರಹಗಳು. ಜೊತೆಯಲ್ಲಿ ಬುಧನಿದ್ದಾನೆ ನೀಚ ಸ್ಥಾನದಲ್ಲಿ. ಹೀಗಾಗಿ ಹಲವು ರೀತಿಯಂತಹ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀರಿ. ಕೋರ್ಟ್ ಕಚೇರಿ ವ್ಯಾಜ್ಯಗಳು ಬೆಳೆಯುವಂತಹ ಸಾಧ್ಯತೆಗಳು, ಕಾನೂನಿನ ಹಿಡಿತದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಮನೋ ದುರ್ಬಲವಾಗುವಂತಹ ಲಕ್ಷಣಗಳು ಈ ಸಂದರ್ಭದಲ್ಲಿ ನೋಡಿ. ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಷ್ಟಮ ಶನಿ ನಡೀತಾ ಇದ್ದರಿಂದ ಉದ್ಯೋಗ ನಾಶ ಅಥವಾ ವ್ಯವಹಾರ ನಾಶ ಅಥವಾ ದ್ರವ್ಯ ನಾಶ ಅಥವಾ ಮನೆಯನ್ನೇ ಬಿಡಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಎಲ್ಲ ದೋಷಗಳ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪವನ್ನಿಡಿ. ಆಗ ಶನಿದೇವರ ಕೃಪಾಕಟಾಕ್ಷದಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳಿದ್ದಾವೆ. ಗಣಪತಿಗೆ ಗರಿಕೆ ಹಾಕುವುದನ್ನು ತಪ್ಪಿಸಬೇಡಿ. ಗರಿಕೆ ಹಾಕಿ ಗಣಪತಿಯು ಅನುಗ್ರಹವನ್ನು ಮಾಡ್ತಾನೆ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ನಿಮಗೆ ಪೂರ್ವ ದಿಕ್ಕು ಆಗಿ ಬರ್ತದೆ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಸಿಂಹರಾಶಿಯವರು. ಈಗ ಕನ್ಯಾ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಸಪ್ತಮ ರಾಶಿಯಲ್ಲಿ 7ನೇ ಭಾವದಲ್ಲಿದ್ದಾನೆ. ದ್ರವ್ಯನಾಶ, ಮಾನಸಿಕ ಒತ್ತಡ, ವ್ಯವಹಾರದಲ್ಲಿ ಚಿಂತೆ, ಬಂಧು ಬಾಂಧವರ ಪ್ರೀತಿ, ಜೊತೆಯಲ್ಲಿ ಅಣ್ಣ ತಮ್ಮಂದಿರಿಂದ ಗಲಾಟೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ. 7ನೇ ಭಾವದಲ್ಲಿ ಶನಿ ಇದ್ದದ್ರಿಂದ ದಾಂಪತ್ಯವೂ ದೂರವಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಹೆಂಡತಿ ಬಿಟ್ಟು ಹೋಗ್ಬೋದು ಅಥವಾ ಗಂಡನೇ ಬಿಟ್ಟು ಹೋಗ್ಬೋದು ಅಥವಾ ಹೆಂಡತಿ ಮಕ್ಕಳು ಎಲ್ಲರೂ ಬಿಟ್ಟು ಹೋಗಬಹುದು ಅಥವಾ ಕೈ ಕೊಟ್ಟು ಹೋಗಬಹುದು. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು ಕನ್ಯಾ ರಾಶಿಯವರು. ದೋಷ ನಿವಾರಣೆಗಾಗಿ ಐಕ್ಯವತ್ಯ ಜಪ ಅನುಷ್ಠಾನ, ಪ್ರತ್ಯಂಗಿರಾ ದೇವಿಯ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕನ್ಯಾ ರಾಶಿಯವರಿಗೆ ಶುಭವಾಗುವಂತಹ ಲಕ್ಷಣ ಇದೆ. ಕನ್ಯಾ ರಾಶಿಯವರು 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ನಿಮಗೆ ಉತ್ತರ ದಿಕ್ಕು ಶ್ರೇಯಸ್ಸನ್ನು ತರುತ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಸಪ್ತಮ ರಾಶಿಯಲ್ಲಿ ನಿಂತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ವ್ಯವಹಾರಗಳು ಸಿದ್ಧಿ ಆಗ್ತದೆ. ರಿಯಲ್ ಎಸ್ಟೇಟ್ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅನುಕೂಲ. ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಗುರುವಿನ ದೃಷ್ಟಿ ಇದ್ದದ್ದರಿಂದ. ನಿಮ್ಮ ರಾಶಿಯ ಅಧಿಪತಿ ಜೊತೆಯಲ್ಲಿ ಶನಿ ಮಹಾತ್ಮನು ಇದ್ದದ್ದರಿಂದ ಸಾಧಾರಣವಾಗಿ ಈ ವಸ್ತ್ರ ವ್ಯಾಪಾರಿಗಳಿಗೆ, ಹತ್ತಿ ಬತ್ತಿ ಇತ್ಯಾದಿ ವ್ಯಾಪಾರಸ್ಥರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಶನಿ ಮಹಾತ್ಮನು ನಿಮ್ಮ ರಾಶಿಯ ಅಧಿಪತಿಗೆ ಮಿತ್ರನಾದ್ದರಿಂದ ಮಿತ್ರರಿಂದ ಫಲ ಲಭ್ಯವಾಗುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಅನ್ನಪೂರ್ಣೇಶ್ವರಿ ಆರಾಧನೆ ಜೊತೆಯಲ್ಲಿ ಲಕ್ಷ್ಮೀ ದೇವಿಯ ಉಪಾಸನೆಯನ್ನು ಮಾಡಿಕೊಂಡಲ್ಲಿ ತುಲಾ ರಾಶಿಯವರ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣ ಆಗಿ ಬರ್ತದೆ. ನೀವು ಅನ್ನಪೂರ್ಣೇಶ್ವರಿ ಮಂತ್ರದಿಂದ ಹೋಮವನ್ನು ಮಾಡಿಕೊಂಡಾಗ ನಿಮಗೆ ಅನ್ನಪೂರ್ಣೇಶ್ವರಿ ಅನುಗ್ರಹವಾಗ್ತದೆ, ಶುಭವಾಗುತ್ತೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸುಖಸ್ಥಾನದಲ್ಲಿ ಕುಜ, ಸುಖಸ್ಥಾನದಲ್ಲಿ ರಾಹು, ಸುಖಸ್ಥಾನದಲ್ಲಿ ಅಂದ್ರೆ ವಾಹನ ಸ್ಥಾನದಲ್ಲಿ ವಾಹನದಿಂದ ಅಪಾಯ ಉಂಟಾಗುವಂತಹ ಲಕ್ಷಣ. ನೀವೇನೋ ಗಾಡಿ ಓಡಿಸ್ತೀರಿ, ಎಲ್ಲೋ ತೊಂದರೆ ಉಂಟಾಗ್ತದೆ. ಗಾಡಿಯಿಂದ ಬಿದ್ದು ಏಟು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಸಂತಾನದ ವಿಚಾರದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಅಥವಾ ಸಂತಾನದಿಂದಲೇ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ಕಾಲ ಲಕ್ಷಣದಲ್ಲಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಧನಾಧಿಪತಿಯಾದಂತಹ ಗುರು ಅಷ್ಟಮದಲ್ಲಿದ್ದಾರೆ. ಹೀಗಾಗಿ ಇದ್ದದನ್ನೆಲ್ಲ ಕಳ್ಕೊಳ್ತೀರಿ. ಹಣಕಾಸಿಗೆ ತೊಂದರೆ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ. ಮನಸ್ಸಿಗೆ ಅಸಮಾಧಾನ ಉಂಟಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಅನುಕೂಲವನ್ನು ತರುತ್ತದೆ. ಕುಜರ ಅನುಗ್ರಹದಿಂದ, ಸುಬ್ರಹ್ಮಣ್ಯನ ಅನುಗ್ರಹದಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು. ಈಗ ಧನುರಾಶಿಯವರ
ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ಇತ್ತು ಪೂರ್ಣಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. 7ನೇ ಮನೆಯಲ್ಲಿ ಗುರು ಇದ್ದಾನೆ ಅಂತಂದ್ರೆ ವ್ಯವಹಾರಗಳು ಸರಳವಾಗಿ ಸುಂದರವಾಗಿ ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಯಾವುದೇ ವ್ಯವಹಾರವನ್ನು ಮಾಡಿ ಅದರಲ್ಲಿ ಸಾಕಷ್ಟು ಸಮೃದ್ಧಿ ಆಗುವಂತಹ ಲಕ್ಷಣ. ನಿಮ್ಮ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದದ್ದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ನೆಮ್ಮದಿ ಕಾಣುವಂತಹ ಒಂದು ಸುಯೋಗದ ಲಕ್ಷಣಗಳು. ಅಭಿವೃದ್ಧಿ ಆಗಲ್ಲ, ವ್ಯವಹಾರಗಳು ಸರಳವಾಗಿರುವುದಿಲ್ಲ, ಸಾಕಷ್ಟು ಸಾಲ ಮಾಡ್ಕೊಂಡಿರ್ತೀರಿ, ಋಣವನ್ನು ತೀರಿಸಲಿಕ್ಕೆ ಆಗದೆ ಸಂಕಟ ಪಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ಕಾಲ ಲಕ್ಷಣದಲ್ಲಿ ಧನುರಾಶಿಯವರಿಗೆ. ಧನುರಾಶಿಯವರು ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶೃಂಗೇರಿ ಜಗದ್ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಬೇಕು, ಗುರುವಂದನೆಯನ್ನು ಸಲ್ಲಿಸಬೇಕು. ಜೊತೆಯಲ್ಲಿ ಗುರುವಿನ ಕೃಪಾಕಟಾಕ್ಷದಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು ನಿಮಗೆ ಯಥಾ ಯೋಗ್ಯವಾಗಿರುತ್ತದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮನು ತೃತೀಯ ಭಾವದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಜಗಳ, ಕೋರ್ಟ್ ಕಚೇರಿಗೆ ಹೋಗಬೇಕಂತಹ ಸಂದರ್ಭ, ವ್ಯಾಜ್ಯಗಳು ಪದೇ ಪದೇ ನಡೀತದೆ, ಅದರಿಂದ ತೊಂದರೆ ಉಂಟಾಗುವಂತಹ ಲಕ್ಷಣ. ಜೊತೆಯಲ್ಲಿ ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಗುರುವಿನ ಬಲ ಇಲ್ಲದ ಕಾರಣ ಯಾವುದೇ ವ್ಯವಹಾರಗಳು ಸರಿಯಾಗಿ ನಡೆಯದೆ ಸಾಕಷ್ಟು ತೊಂದರೆಗೀರಾಗ್ತೀರಿ. ಕೆಲವರಿಗಂತೂ ಆರಕ್ಷಕರ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸೂರ್ಯ ಶಾಂತಿ ಮಾಡ್ಕೊಳ್ಳಿ, ಸೂರ್ಯ ಮಂತ್ರ ಜಪವನ್ನು ಜಪಿಸಿ, ಸಾಧ್ಯವಾದರೆ ಯೋಗವನ್ನು ಮಾಡಿ, ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಮನಸ್ಸಿನ ದುಗುಡವನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಜೊತೆಯಲ್ಲಿ ಆಂಜನೇಯನ ದರ್ಶನವನ್ನು ಮಾಡುವುದರಿಂದ, ಆಂಜನೇಯನಿಗೆ ಹಣ್ಣು ಕಾಯಿಯನ್ನು ಕೊಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುವಂತಹ ಲಕ್ಷಣ. 8ರ ಸಂಖ್ಯೆಯ ಬಳಕೆ, ಕಪ್ಪು ಬಿಳಿ ಬಣ್ಣಗಳು ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಪಂಚಮದಲ್ಲಿ ಗುರು ಮಂಗಲ ಕಾರ್ಯ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿದ್ರೆ ಮಾಡಿಕೊಳ್ಳಬಹುದು. ಗುರುವಿನ ಬಲ ಚೆನ್ನಾಗಿದೆ, ಗುರು ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ, ದೈವಾನುಕೂಲತೆ ಚೆನ್ನಾಗಿದೆ, ಯೋಗದಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಸಂದರ್ಭದಲ್ಲಿ. ನೋಡಿ, ಧನಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳು ಹಣಕಾಸಿಗಾಗಿ ಸಾಕಷ್ಟು ತೊಂದರೆಯನ್ನು ಕೊಡ್ತವೆ, ವ್ಯಾವಹಾರಿಕವಾಗಿ ನಷ್ಟವನ್ನು ಉಂಟು ಮಾಡುತ್ತದೆ, ಮನಸ್ಸಿಗೆ ಕ್ಷೋಭೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಜೀವನಕ್ಕೆ ತೊಂದರೆಯಾಗುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಜಪ, ಶನಿ ಶಾಂತಿ, ಜೊತೆಯಲ್ಲಿ ಸೂರ್ಯನಾರಾಯಣ ದೇವರಿಗೆ ಗೋಧಿ ಅಭಿಷೇಕ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಂಭರಾಶಿಯವರಿಗೆ. 8 ನಿಮ್ಮ ಸಂಖ್ಯೆ, ಕಪ್ಪು ಬಿಳಿ ಹಸಿರು ಇವೆಲ್ಲವೂ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಸಾಧ್ಯತೆ ಇದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರು 4ನೇ ಮನೆಯಲ್ಲಿ ಹಳೆ ವಾಹನವನ್ನು ಕೊಟ್ಟು ಹೊಸ ವಾಹನ ಖರೀದಿಸುವಂತಹ ಒಂದು ಸುಸಂದರ್ಭ, ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು, ಹಳೆ ಮಿತ್ರರು ಒಟ್ಟು ಸೇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಸಂದರ್ಭದಲ್ಲಿ. ನಿಮ್ಮ ರಾಶಿಯ ಅಧಿಪತಿ 4ನೇ ಭಾವದಲ್ಲಿದ್ದು 4ನೇ ಭಾವದ ಅಧಿಪತಿ ನಿಮ್ಮ ರಾಶಿಯಲ್ಲಿದ್ದರಿಂದ ಪರಿವರ್ತನ ಯೋಗ ಇದ್ದದರಿಂದ ಪರಿವರ್ತನ ಯೋಗದ ಬಲದಿಂದ ಸಾಕಷ್ಟು ಅನುಕೂಲತೆಗಳು, ಮನೆ ಬದಲಾಯಿಸಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಕೌಟುಂಬಿಕ ನೆಮ್ಮದಿಗಾಗಿ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರಿಗೆ ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ, ಉತ್ತರ ದಿಕ್ಕು ನಿಮಗೆ ಆಗಿ ಬರುತ್ತದೆ. ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ದೇವತಾ ಮಂದಿರಗಳಿಗೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಮೀನರಾಶಿಯವರಿಗೆ ಇವತ್ತಿನ ದಿನ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ, ಹಳದಿ ಬಣ್ಣ ನಿಮಗೆ ಆಗಿ ಬರ್ತದೆ, ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಲಕ್ಷಣ ಇದೆ. ಇಂದಿನ ದಿವಸ 12 ರಾಶಿಯವರು ವಿಶೇಷವಾಗಿ ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡುವುದರಿಂದ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಬೇಕು ಅಂತಾದ್ರೆ ಸೂರ್ಯನಾರಾಯಣ ಗಾಯತ್ರಿ ಮಂತ್ರವನ್ನು ಜಪಿಸಬಹುದು, ಆದಿತ್ಯ ಹೃದಯವನ್ನು ಜಪಿಸಬಹುದು. ಅದಕ್ಕಿಂತಲೂ ಮುಖ್ಯವಾಗಿ ಸೂರ್ಯನಾರಾಯಣ ಪ್ರೀತಿಗಾಗಿ ಗೋಧಿಯಿಂದ ಅಭಿಷೇಕ ಮಾಡಬಹುದು. ಇದರಿಂದ ಸೂರ್ಯ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡು ಸುಖವಾಗಿರ್ಲಿಕ್ಕೆ ಸಾಧ್ಯತೆ ಇದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ಸಾಕಷ್ಟು ತಿಳಿದುಕೊಳ್ತಾ ಇದ್ದೀರಿ. ಈ ಷಷ್ಠಿ ಪೂರ್ತಿ ಶಾಂತಿಯನ್ನು ನಾವು ನಮ್ಮ ದೇಹದ ರಕ್ಷಣೆಗಾಗಿ, ಮುಂದಿನ ಭವಿಷ್ಯಕ್ಕಾಗಿ ನಾವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು. 60ನೇ ವರ್ಷದಲ್ಲಿ ಷಷ್ಠಿ ಪೂರ್ತಿ, 70ನೇ ವರ್ಷದಲ್ಲಿ ಭೀಮರಥ, ಆನಂದದಲ್ಲಿ 80ನೇ ವರ್ಷದಲ್ಲಿ ವಿಜಯರಥ ಇತ್ಯಾದಿ ಶಾಂತಿಗಳನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗೆ ಆಯುಷ್ಯಕ್ಕೆ ತೊಂದರೆ ಇಲ್ಲ, ಆರೋಗ್ಯದ ವಿಚಾರದಲ್ಲಿ ತೊಂದರೆ ಆಗುವುದಿಲ್ಲ, ಕೌಟುಂಬಿಕವಾದ ಬೆಳವಣಿಗೆಗೆ ಅನುಕೂಲವಾಗ್ತದೆ. ಕುಟುಂಬದ ನೆಮ್ಮದಿಗಾಗಿ ಈ ಶಾಂತಿಯನ್ನ ಮಾಡಿಸಿಕೊಂಡಾಗ ನಿಮ್ಮ ಕಷ್ಟಗಳು ದೂರವಾಗುವಂತಹದ್ದು. ಕೆಲವರಿಗಂತೂ ಮನೆಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಈಗ ನಾವೇ ಮಾಡಿಸ್ತಾ ಇದ್ದೇವೆ, ಆನ್ಲೈನ್ ನಲ್ಲಿ ಬೇಕು ಅಂತ ಬುಕ್ ಮಾಡ್ಕೊಳ್ಬಹುದು. ಅದರಲ್ಲಿ ನೀವು ಪಾಲ್ಗೊಂಡಾಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕೆಳಭಾಗದಲ್ಲಿ ನಂಬರ್ಗಳಿದ್ದಾವೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.